ರಸ್ತೆ ಗುಂಡಿ ಅವಾಂತರಕ್ಕೆ ಕಂಪನಿಗಳು ದೂರ ದೂರ. ಬೆಂಗಳೂರಿನಿಂದ ಹೊರನಡೆಯಲು ಮುಂದಾದಂತಹ ಕಂಪನಿ ರಸ್ತೆ ಗುಂಡಿಗೆ ಅವಾಂತರಕ್ಕೆ ಬ್ಲಾಕ್ ಬಕ್ ಕಂಪನಿ ಕಿಡಿಕಾರಿದ್ದಾರೆ. ಬೆಂಗಳೂರಿನಿಂದ ಹೊರನಡೆಯಲು ಮುಂದಾಗಿದೆ ಕಂಪನಿ. ನಗರದಲ್ಲಿ ಕನಿಷ್ಠ ಮೂಲ ಸೌಕರ್ಯವೇ ಇಲ್ಲ ರಸ್ತೆಗಳಲ್ಲಿ. ರಸ್ತೆ ಗುಂಡಿ ಅವಾಂತರಕ್ಕೆ ಬ್ಲಾಕ್ ಬಕ್ ಕಂಪನಿ ಕಿಡಿಕಾರಿದ್ದಾರೆ. 1990ರಲ್ಲಿ ಲಾಜಿಸ್ಟಿಕ್ ಸೇವೆ ಆರಂಭಿಸಿದಂತಹ ಬ್ಲಾಕ್ ಬಕ್ ವೈಟ್ಫೀಲ್ಡ್, ಸರ್ಜಾಪುರ, ಮಾರತ್ಹಳ್ಳಿ, ಬೆಳ್ಳಂದೂರು, ಬೆಂಗಳೂರಿನ ಹೊರವರ್ತುಲ ರಸ್ತೆಯಲ್ಲಿ ಕಂಪನಿ ಸೇವೆ ಇತ್ತು. ಕಳೆದ 9 ವರ್ಷದಿಂದ ನಗರದಲ್ಲಿ ಸೇವೆ ನೀಡಲು ಕಷ್ಟ ಆಗ್ತಾ ಇದೆ. ನಗರದಲ್ಲಿ ನಾವು ಮುಂದುವರಿಯೋದು ಕಷ್ಟ ಆಗ್ತಾ ಇದೆ. ಉದ್ಯೋಗಿಗಳ ಪ್ರಯಾಣಕ್ಕೆ 1.5 ಗಂಟೆ ಬೇಕಾಗುತ್ತೆ. ನಮ್ಮ ಕಚೇರಿ ಇದೀಗ ಮನೆಯಾಗಿದೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ರಸ್ತೆ ಗುಂಡಿ ಅವಾಂತರಕ್ಕೆ ಕಂಪನಿಗಳು ದೂರ ಹೋಗ್ತಾ ಇದೆ. ಬೆಂಗಳೂರಿನಿಂದ ಹೊರನಡೆಯಲು ಮುಂದಾಗಿದೆ ಕಂಪನಿ. ಬ್ಲಾಕ್ ಬಕ್ ಕಂಪನಿ ಕಿಡಿಕಾರಿದ್ದಾರೆ. ರಸ್ತೆ ಗುಂಡಿ ಅವಾಂತರಕ್ಕೆ ಕಂಪನಿಗಳು ಈಗ ದೂರ ಹೋಗ್ತಾ ಇದೆ. ಬೆಂಗಳೂರಿನ ಬಿಟ್ಟು ಹೊರನಡೆಯಲು ಮುಂದಾಗಿದೆ ಕಂಪನಿ. ರಸ್ತೆ ಗುಂಡಿ ಅವಾಂತರಕ್ಕೆ ಬ್ಲಾಕ್ ಬಕ್ ಕಂಪನಿ ಕಿಡಿಕಾರಿದ್ದಾರೆ. 1990ರಲ್ಲಿ ಲಾಜಿಸ್ಟಿಕ್ ಸೇವೆಯನ್ನು ಆರಂಭಿಸಿತು ಬ್ಲಾಕ್ ಬಕ್. ವೈಟ್ಫೀಲ್ಡ್, ಸರ್ಜಾಪುರ, ಮಾರತ್ಹಳ್ಳಿ, ಬೆಳ್ಳಂದೂರು, ಬೆಂಗಳೂರಿನ ಹೊರವರ್ತುಲ ರಸ್ತೆಯಲ್ಲಿ ಕಂಪನಿ ಸೇವೆ ಇತ್ತು. ಕಳೆದ 9 ವರ್ಷದಿಂದ ನಗರದಲ್ಲಿ ಸೇವೆ ನೀಡಲು ಕಷ್ಟ ಆಗ್ತಾ ಇದೆ. ನಗರದಲ್ಲಿ ನಾವು ಮುಂದುವರಿಯೋದು ಕಷ್ಟ ಆಗ್ತಾ ಇದೆ. ಉದ್ಯೋಗಿಗಳ ಪ್ರಯಾಣಕ್ಕೆ ಕನಿಷ್ಠ 1.5 ಗಂಟೆ ಆದರೂ ಟೈಮ್ ತಗೊಳುತ್ತೆ. ನಮ್ಮ ಕಚೇರಿ ಇದೀಗ ಮನೆಯಾಗಿದೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಬೆಂಗಳೂರಿನಿಂದ ನಾವು ಹೊರ ಹೋಗ್ತೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರಸ್ತೆ ಗುಂಡಿ ಅವಾಂತರಕ್ಕೆ ಬೆಂಗಳೂರಿನ ಕಂಪನಿಗಳು ಹೊರ ಹೋಗೋದಕ್ಕೆ ತೀರ್ಮಾನವನ್ನು ನಡೆಸಿದೆ. ರಸ್ತೆ ಗುಂಡಿಗೆ ಅವಾಂತರಕ್ಕೆ ಬ್ಲಾಕ್ ಬಕ್ ಕಂಪನಿ ಕಿಡಿಕಾರಿದೆ. 1990ರಲ್ಲಿ ಲಾಜಿಸ್ಟಿಕ್ ಸೇವೆಯನ್ನು ಆರಂಭಿಸಿತ್ತು ಬ್ಲಾಕ್ ಬಕ್. ವೈಟ್ಫೀಲ್ಡ್, ಸರ್ಜಾಪುರ, ಮಾರತ್ಹಳ್ಳಿ, ಬೆಳ್ಳಂದೂರು, ಬೆಂಗಳೂರಿನ ಹೊರವರ್ತುಲ ರಸ್ತೆಯಲ್ಲಿ ಕಂಪನಿ ಸೇವೆ ಇತ್ತು. ಈಗ ರಸ್ತೆಗಳು ಸರಿ ಇಲ್ಲ. ಇಲ್ಲಿಂದ ಬರಲಿಕ್ಕೆ ಸುಮಾರು 1.5 ಗಂಟೆನಾದರೂ ಟೈಮ್ ತಗೊಳುತ್ತೆ. ನಾವು ಬೆಂಗಳೂರನ್ನ ಬಿಟ್ಟು ಹೊರವಲಯಕ್ಕೆ ಶಿಫ್ಟ್ ಆಗ್ತೀವಿ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ರಸ್ತೆ ಗುಂಡಿ ಅವಾಂತರಕ್ಕೆ ಬ್ಲಾಕ್ ಬಕ್ ಕಂಪನಿ ಕಿಡಿಕಾರ್ತಾ ಇದೆ. ನೀವು ನೋಡ್ತಾ ಇರ್ಬೋದು ರಸ್ತೆಗಳೆಲ್ಲ ಹೇಗಿದೆ ಅಂತ ಹೇಳಿ. ಬೆಂಗಳೂರಿನ ಬಹುತೇಕ ರಸ್ತೆಗಳಲ್ಲಿ ಗುಂಡಿಗಳು ಹೆಚ್ಚಾಗ್ತಾ ಇದೆ. ಉದ್ಯೋಗಿಗಳ ಪ್ರಯಾಣಕ್ಕೆ ಸುಮಾರು 1.5 ಗಂಟೆ ಆದರೂ ಬೇಕಾಗುತ್ತೆ. ಕೆಆರ್ಪುರದಿಂದ ಸಿಲ್ಕ್ ಬೋರ್ಡ್ವರೆಗೆ 500 ಐಟಿ ಕಂಪನಿಗಳಿವೆ. 500 ಐಟಿ ಕಂಪನಿಗಳಲ್ಲಿ ಸುಮಾರು 9.5 ಲಕ್ಷ ಉದ್ಯೋಗಿಗಳಿದ್ದಾರೆ. ರಾಜ್ಯದ ವಾರ್ಷಿಕ ಆದಾಯದಲ್ಲಿ 36% ಕೊಡುಗೆಯನ್ನ ನೀಡ್ತಿದ್ದೇವೆ. ಹೇಗಿದ್ರೂ ಮೂಲಭೂತ ಸೌಲಭ್ಯ ಸಿಗ್ತಿಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹಾಳಾದ ರಸ್ತೆಗಳ ರಿಪೇರಿ ಮಾಡಲು ಹಿಂದೇಟನ್ನ ಹಾಕಲಾಗ್ತಾ ಇದೆ. ಬೆಂಗಳೂರಲ್ಲಿ ಮೂಲಭೂತ ಸೌಕರ್ಯ ಸಿಗೋದು ಅನುಮಾನವಾಗ್ಬಿಟ್ಟಿದೆ. ಈಗ ಬೆಂಗಳೂರಿನ ಬಹುತೇಕ ರಸ್ತೆಗಳಲ್ಲಿ ಗುಂಡಿಗಳು ಹೆಚ್ಚಾಗ್ತಾನೆ ಇದೆ. ಆದರೆ ಇದನ್ನ ಸರಿಪಡಿಸಲು ಯಾರೂ ಕೂಡ ಮುಂದಾಗ್ತಾ ಇಲ್ಲ. ನಾವು ಬೆಂಗಳೂರನ್ನ ಬಿಟ್ಟು ಹೊರವಲಯಕ್ಕೆ ಶಿಫ್ಟ್ ಆಗ್ತೀವಿ ಅಂತ ಹೇಳಿ ಬ್ಲಾಕ್ ಬಕ್ ಕಂಪನಿ ಕಿಡಿಕಾರಿದ್ದಾರೆ. ಉದ್ಯೋಗಿಗಳು ಬರೋದಕ್ಕೆ ಸುಮಾರು 1.5 ಗಂಟೆನಾದರೂ ಟೈಮ್ ಹಿಡಿಯುತ್ತೆ. 500 ಐಟಿ ಕಂಪನಿಗಳಲ್ಲಿ ಸುಮಾರು 9.5 ಲಕ್ಷ ಉದ್ಯೋಗಿಗಳಿದ್ದಾರೆ. ರಾಜ್ಯದ ವಾರ್ಷಿಕ ಆದಾಯದಲ್ಲಿ ಹೇಗಿದ್ರೂ ಮೂಲಭೂತ ಸೌಲಭ್ಯ ಸಿಗ್ತಿಲ್ಲ ಅಂತ ಹೇಳಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಐಟಿ-ಬಿಟಿ ದಿಗ್ಗಜರ ಅಸಮಾಧಾನ. ಬೆಂಗಳೂರಿನಲ್ಲಿ ಆಡಳಿತದಲ್ಲಿ ದೊಡ್ಡ ವೈಫಲ್ಯ ಆಗ್ತಾ ಇದೆ. ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿ ಮೋಹನ್ ದಾಸ್ ಪೈ ಕಿಡಿಕಾರಿರುವಂಥದ್ದು. ರಾಜೇಶ್ ಯಾಬಾಜಿ ಪೋಸ್ಟ್ ಬಗ್ಗೆ ಮೋಹನ್ ದಾಸ್ ಪೈ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆಶಿಗೆ ಪೋಸ್ಟ್ ಅನ್ನ ಟ್ಯಾಗ್ ಮಾಡಿರುವಂಥದ್ದು. ಬೆಂಗಳೂರಿನಿಂದ ಹಲವು ಕಂಪನಿಗಳು ಹೊರ ಹೋಗ್ತಾ ಇವೆ. ಔಟರ್ ರಿಂಗ್ ರಸ್ತೆಗಳಲ್ಲಿ ಪರಿಸ್ಥಿತಿ ಆಶಾದಾಯಕವಾಗಿಲ್ಲ. ದಯವಿಟ್ಟು ಮಧ್ಯಪ್ರವೇಶ ಮಾಡಿ ಎಂದು ಡಿಕೆಶಿಗೆ ಮನವಿಯನ್ನ ಮಾಡಿರುವಂಥದ್ದು. ಔಟರ್ ರಿಂಗ್ ರಸ್ತೆಗಳಲ್ಲಿ ಪರಿಸ್ಥಿತಿ ಆಶಾದಾಯಕವಾಗಿಲ್ಲ, ದಯವಿಟ್ಟು ಮಧ್ಯಪ್ರವೇಶ ಮಾಡಿ ಅಂತ ಹೇಳಿ ಡಿಕೆಶಿಗೆ ಮನವಿಯನ್ನ ಮಾಡಿರುವಂಥದ್ದು. ಬೆಂಗಳೂರಿನ ರಸ್ತೆ ಗುಂಡಿಗಳ ಅವಾಂತರಕ್ಕೆ ಸರ್ಕಾರದ ವಿರುದ್ಧ ಐಟಿ-ಬಿಟಿ ದಿಗ್ಗಜರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಆಡಳಿತ ದೊಡ್ಡ ವೈಫಲ್ಯ ಆಗಿದೆ.
ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿ ಮೋಹನ್ ದಾಸ್ ಪೈ ಕಿಡಿಕಾರಿರುವಂತದ್ದು. ರಾಜೇಶ್ ಯಾಬಾಜಿ ಪೋಸ್ಟ್ ಬಗ್ಗೆ ಮೋಹನ್ ದಾಸ್ ಪೈ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆಶಿಗೆ ಪೋಸ್ಟ್ ಅನ್ನ ಟ್ಯಾಗ್ ಮಾಡಿದ್ದಾರೆ. ಬೆಂಗಳೂರಿನಿಂದ ಹಲವು ಕಂಪನಿಗಳು ಹೊರ ಹೋಗ್ತಾ ಇವೆ. ಔಟರ್ ರಿಂಗ್ ರಸ್ತೆಗಳಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ. ದಯವಿಟ್ಟು ಇದಕ್ಕೆ ಕ್ರಮ ಕೈಗೊಳ್ಳಿ, ದಯವಿಟ್ಟು ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿರುವಂಥದ್ದು. ಸರ್ಕಾರದ ವಿರುದ್ಧ ಐಟಿ-ಬಿಟಿ ದಿಗ್ಗಜರು ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಔಟರ್ ರಿಂಗ್ ರಸ್ತೆಗಳಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ, ಹಲವಾರು ಕಂಪನಿಗಳು ಹೊರ ಹೋಗ್ತಾ ಇವೆ, ದಯವಿಟ್ಟು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ.